ಹಾಯ್ ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಲೌಸಿನ ಸ್ಲೀವ್ ಕಟಿಂಗನ್ನು ಹೇಳ್ಕೊಡ್ತೀನಿ. ಈ ಬ್ಲೌಸಿನ ಅಳತೆ 36 ಇಂಚಿದೆ, ಅಂದರೆ ಬ್ಲೌಸಿನ ಅಳತೆ ಎದೆ ಭಾಗ. ಇದಕ್ಕೆ ಕೈ 7 ಇಂಚು ಇರಬೇಕು. ಹಾಗೆ 7 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ 2 ಇಂಚನ್ನು ಸೈಡಿಗೆ ಬಿಟ್ಟಿದ್ದೀನಿ, ಅದು ಸ್ಟಿಚಿಂಗ್ ಆ ಕಡೆಗೆ. ಹಾಗೆ ಈ ಬ್ಲೌಸಿನ ಕೈ ತೋಳಿನ ಉದ್ದ 8 ಇಂಚಿದೆ. 8 ಇಂಚಿಗೆ ನಾನು 8 ಮುಕ್ಕಾಲು ಇಂಚನ್ನೇ ಇಡ್ತೀನಿ. ನನಗೆ ಸ್ಟಿಚಿಂಗಿಗೆ ಮುಕ್ಕಾಲು ಇಂಚು ಬೇಕು, ಯಾಕಂದರೆ ನಾನು ಸ್ವಲ್ಪ ಜಾಸ್ತಿ ಬಟ್ಟೆ ಹೊರಗಡೆ ಬಿಟ್ಟು ಸ್ಟಿಚ್ ಮಾಡ್ತೀನಿ. ಅರ್ಧ ಇಂಚು ಇಟ್ಕೊಂಡ್ರೆ ಅದು ಸ್ಟಿಚಿಂಗ್ ಚೆನ್ನಾಗಿ ಬರಲ್ಲ, ಬಟ್ಟೆ ಬಿರಿಯುವ ಚಾನ್ಸ್ ಇದ್ದರೆ ಎಲ್ಲ ಬ್ಲೌಸು ಹಾಳಾಗತ್ತೆ. ಓಕೆನಾ? ಹಾಗೆ ಈ ರೀತಿ ಒಂದು ಸ್ಕ್ವೇರಲ್ಲಿ ನಾನು ಮಾರ್ಕ್ ಮಾಡ್ಕೋತೀನಿ. ಕೈ ತೋಳಿನ ಅಗಲ 7 ಇಂಚು ನೆನ್ಪಿಟ್ಕೊಳ್ಳಿ, ಉದ್ದ 8 ಇಂಚು. 7 ಇಂಚು ಪ್ಲಸ್ 2 ಈ ರೀತಿ ಮಾಡ್ಕೋಬೇಕು. ನೀಟಾಗಿ ನಾವು ಈ ರೀತಿ ಗೆರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕೈ ತೋಳಿನ ಅಳತೆನೂ ಸಿಗತ್ತೆ, ಹಾಗೆ ಆಕಾರನೂ ತುಂಬ ಚೆನ್ನಾಗಿ ಮಾಡ್ಬೋದು. ಹಾಗೆ ಅದರದ್ದು ಮೆಜರ್ಮೆಂಟೆಲ್ಲ ಇದೆ ಅಲ್ವಾ, ಫಿಟ್ಟಿಂಗು ಕೂಡ ಚೆನ್ನಾಗಿ ಸಿಗತ್ತೆ. ನೋಡಿ, ಇಲ್ಲಿ ನಾನು ಟೇಪಿಂದ ಅಳತೆ ಮಾಡ್ತೀನಿ. ಇಲ್ಲಿ 3 ಇಂಚಿಗೆ ನಾನು ಒಂದು ಮಾರ್ಕ್ ಮಾಡ್ಕೋತೀನಿ. ಯಾವುದೇ ಒಂದು ಬ್ಲೌಸಿಗಾದರೂ ಮೇಲ್ಗಡೆಯಿಂದ 3 ಇಂಚು ಅಥವಾ 3.5 ಅಥವಾ 4 ಇಷ್ಟೇ ಇಡಬೇಕು. ಸ್ವಲ್ಪ ಅಲ್ಲಿ ನಾವು ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಬ್ಲೌಸಿಗೆ 3 ಅಲ್ಲ 3.5, ಕೆಲವೊಂದು ಬ್ಲೌಸಿಗೆ 2.5 ಹೀಗೆಲ್ಲ ಇರುತ್ತೆ. ಬ್ಲೌಸ್ ನೋಡಿ ಮಾಡಬೇಕು. ಓಕೆನಾ? ನಾನು ಹೆಚ್ಚಿನದಾಗಿ ಎಲ್ಲದಕ್ಕೂ 3 ಇಂಚು ಇಟ್ಕೋತೀನಿ. ಯಾಕೆ ಅಂದರೆ ಅಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈ ರೀತಿ ಉದ್ದದಲ್ಲಿ ಒಂದು ಸ್ಟ್ರೇಟಾಗಿ ಗೆರೆಯನ್ನು ಹಾಕ್ಕೋಬೇಕು. 3 ಇಂಚಿಗೆ ಇಟ್ಟಾಗ ನಮ್ಮದು ಕೈ ತೋಳಿದೆ ಅಲ್ವಾ, ಕೈ ತೋಳಿನ ಸುತ್ತಳತೆ, ಅಂದರೆ ಕೈ ತೋಳಿಂದು ಕೆಳಗಡೆ ಬಂದು ಸ್ಟಿಚಿಂಗ್ ಮಾಡಬೇಕಲ್ವ, ಅಲ್ಲಿ ಬಂದು ಸೇರಬೇಕಲ್ವ. 7 ಇಂಚು ಅಗಲಕ್ಕೆ ಅಲ್ಲಿ 8 ಇಂಚು ಬರಬೇಕು. 8 ಇಂಚು ಬರುವ ಹಾಗೆ ನಾನು ಅಲ್ಲಿ 3 ಇಂಚು ಇಟ್ಕೊಂಡ್ರೆ 8 ಇಂಚು ಬರುತ್ತೆ. ನೋಡಿ, ನಾನು ಈ ರೀತಿ ಸ್ಟ್ರೇಟ್ ಗೆರೆ ಹಾಕಿದ್ದೀನಿ. ಅದರದ್ದು ಅರ್ಧ ಮಾಡ್ಕೋತೀನಿ. ಅರ್ಧ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಗೆರೆ ಹಾಕಿ ನಂತರ ಮೇಲ್ಗಡೆ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಇದು ಕೈ ತೋಳಿನ ಹಿಂಭಾಗ. ಓಕೆನಾ? ಇದು ಈ ರೀತಿ ಮಾಡಿದರೆ ಕರೆಕ್ಟಾಗಿ ಕೈ ತೋಳಿನ ಅಂದರೆ ಭುಜದ್ದು ಸುತ್ತಳತೆ 8 ಇಂಚು ಕರೆಕ್ಟಾಗಿ ಬರುತ್ತೆ. ನೋಡಿ, ಇಲ್ಲೂ ನಾನು ಮಾರ್ಕ್ ಮಾಡಿದ್ದೀನಿ ಅಲ್ವ ಮಧ್ಯ, ಅದರಿಂದ ಅರ್ಧಕ್ಕೆ ಇನ್ನೊಂದು ಮಾರ್ಕನ್ನು ಮಾಡ್ಕೋತೀನಿ. ಗೊತ್ತಾಯ್ತಲ್ವ? ನೋಡಿದ್ರಿ ಅಲ್ವ ನೀವು ನಾನು ಅಳತೆ ತಗೊಂಡಿರೋದು. ನಂತರ ಅರ್ಧ ಮಾರ್ಕ್ ಮಾಡಿ ಈ ಕಡೆಗೆ 1/4 ಇಂಚು, ಆ ಕಡೆಗೆ 1/4 ಇಂಚು ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಬಿಟ್ರೆ ಕೈ ತೋಳಿಂದು ಶೇಪು ಚೆನ್ನಾಗಿ ಬರುತ್ತೆ, ರಿಂಕಲ್ಸ್ ಬರಲ್ಲ, ಪುಗ್ಗೆ ಥರ ನಿಲ್ಲಲ್ಲ, ಪರ್ಫೆಕ್ಟ್ ಬ್ಲೌಸ್ ಆಗುತ್ತೆ. ಓಕೆನಾ? ನಮಗೆ ಈಗ ಅಳತೆ ನಾವು ಈ ರೀತಿಯಲ್ಲಿ ನೋಡಬೇಕು. 8 ಇಂಚು ಬಂತಾ ಇಲ್ವಾ ನೋಡಬೇಕು. 8 ಇಂಚು ಬಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಕೆಳಗಡೆ ತೊಗೋಬೇಕು. ಅರ್ಧ ಇಂಚಿಗೆ ತೊಗೊಂಡು ಮತ್ತು ಹೊಸದಾಗಿ ಸ್ಟ್ರೇಟ್ ಲೈನ್ ಎಳೆದು ಈ ರೀತಿ ಆಕಾರ ಮಾಡಬೇಕು. ಓಕೆನಾ? ಒಂದೊಮ್ಮೆ ಜಾಸ್ತಿ ಬಂತು ಅಂದರೆ ಮೇಲ್ಗಡೆ ಅರ್ಧ ಇಂಚನ್ನು ತಗೊಂಡು ಈ ರೀತಿ ಆಕಾರ ಮಾಡಿದರೆ ಬ್ಲೌಸು ಕಣ್ಣು ಮುಚ್ಕೊಂಡು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು, ಅಳತೆಯನ್ನು ತೆಗಿಬೋದು. ಒಂದು ಸಲ ನೀವು ಈ ರೀತಿ ರೂಢಿ ಮಾಡಿಕೊಂಡ್ರೆ ಅಂದರೆ ನಿಮಗೆ ಯಾವುದೇ ಬ್ಲೌಸ್ ಕೊಟ್ಟಿದ್ರೂ ಕೂಡ ಪಟ ನೀವು ಈ ರೀತಿ ಆಕಾರ ಮಾಡಿ ಬ್ಲೌಸ್ ಅಳತೆಯನ್ನು ತೆಗೆದು ಬಿಡ್ತೀರ, ರಿಸ್ಕೇ ಇರಲ್ಲ. ಓಕೆನಾ? ಹಾಗೆ ನಾನು ಈ ರೀತಿ ಒಂದು ಸಿಗತ್ತಿದ್ದು ಮಾರ್ಕೆಟಲ್ಲಿ, ಅಂದರೆ ಟೇಲ್ರಿಂಗ್ ನಾವು ದಾರಗೆರೆಲ್ಲ ತರ್ತೀವಿ ಅಲ್ವಾ, ಅಲ್ಲಿ ಕೇಳಿದರೆ ಕೊಡ್ತಾರೆ. ಇದು ಹೀಗೆ ರೌಂಡ್ ಶೇಪೆಲ್ಲ ಮಾಡಲಿಕ್ಕೆ ಬರುತ್ತೆ, ಕೊಡ್ತಾರೆ. ಓಕೆನಾ? ಇದರಿಂದ ಈ ರೀತಿ ಆಕಾರ ಮಾಡಬೇಕು. ನೋಡಿ, ನಾನು ಮೇಲ್ಗಡೆ ಸರಿಯಾಗಿ ಇಟ್ಕೋಬೇಕು, ಅಲ್ಲಿ ಒಂದು ಶೇಪ್ ಬರುತ್ತೆ. ನಾನಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಅಲ್ವಾ, ಅದಕ್ಕೆ ರೌಂಡ್ ಶೇಪ್ ಕೊಟ್ಕೋಬೇಕು. ಅಲ್ಲಿಂದ ಇಲ್ಲಿ ತನಕ ಸ್ಟ್ರೇಟ್ ಒಂದು ಗೆರೆ ಎಳೆದ್ರೂ ಆಗತ್ತೆ. ನಾನಲ್ಲಿ 1/4 ಇಂಚು ಇಟ್ಟಿದ್ದೀನಿ ಅಲ್ವಾ, ಆ ಕಡೆಗೆ ಅಲ್ಲಿ ಬಂದು ಸೇರಬೇಕು. ಅಲ್ಲೂ ತುಂಬ ಜಾಸ್ತಿ ಆಗಬಾರ್ದು, ಮೇಲ್ಗಡೆಯಿಂದ ಫುಲ್ ರೌಂಡ್ ಶೇಪು ಬರಬಾರ್ದು. ನಾನಲ್ಲಿ ಮಾರ್ಕ್ ಮಾಡಿರೋದು ಅರ್ಧಕ್ಕೆ ಮಾಡಿದ್ದೀನಿ. ನಾನು ಇನ್ನು ಕೈ ಇದೆ ಅಲ್ವ, ಅಲ್ಲಿ ಅರ್ಧ ಮಾರ್ಕ್ ಅಲ್ಲಿ ರೌಂಡ್ ಬರಬೇಕು. ನಂತರ ಅಲ್ಲಿಂದ ಕೆಳಗಡೆ ಸ್ಟ್ರೇಟ್ ಬರಬೇಕು. ಈ ರೀತಿ ಕೈ ಶೇಪ್ ಬಂದರೆ ಪರ್ಫೆಕ್ಟಾಗಿ ಬ್ಲೌಸು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸ್ವಲ್ಪನೂ ರಿಂಕಲ್ಸ್ ಬರಲ್ಲ, ಎಳ್ಕೊಳ್ಳಲ್ಲ, ಟೈಟ್ ಆಗಲ್ಲ, ಕರೆಕ್ಟಾಗಿ ಬರುತ್ತೆ. ನೋಡಿ, ಅಲ್ಲಿ ಮೇಲ್ಗಡೆ ಶೇಪ್ ಅಂದರೆ ಅಲ್ಲಿ 2 ಇಂಚಿಗೆ
2 ಇಂಚು ಸಾಕಾಗತ್ತೆ ಈ ಅಳತೆಗೆ. ಅಂದರೆ 7 ಇಂಚು ಅಗಲ ಇದೆ ಬ್ಲೌಸ್ ಅಗಲ, ಅಲ್ಲಿ ಮೇಲ್ಗಡೆ 2 ಇಂಚು. ತುಂಬ ಜಾಸ್ತಿ 7 ಅಲ್ಲ, 8 ಇದೆ, 8.5, 9 ಇದೆ ಅಂದರೆ ಅಲ್ಲಿ ಮೇಲ್ಗಡೆ ಸ್ವಲ್ಪ 2.5, 3 ಹೀಗೆ ಇಟ್ಕೋಬೋದು. ಅಂದರೆ ಕೈ ಅಗಲ ಇರುತ್ತೆ ಅಲ್ವಾ, ಹಾಗಾಗಿ ಅದು ಆಟೋಮೆಟಿಕ್ಕಾಗಿ ನಾವು ಇಟ್ಕೋಬೋದು. ಬ್ಲೌಸ್ ಅಳತೆ ಕಂಡಾಗ ನಾವು ಸರಿ ಇಟ್ಕೋಬೋದು. ಈ ಅಳತೆಗೆ ಅಲ್ಲಿ ಮೇಲ್ಗಡೆ ನೋಡಿ, ಅಲ್ಲಿ ಮಾರ್ಕ್ ಮಾಡಿದ್ದೀನಿ 2 ಇಂಚ್ ಇಟ್ಕೊಂಡು ಅಲ್ಲಿಂದ ರೌಂಡ್ ಶೇಪ್ ಇದರಿಂದ ಮಾಡ್ಕೋಬೋದು, ಅಥವಾ ಕೈಯಿಂದನೂ ಹೀಗೆ ರೌಂಡಾಗಿ ಮಾಡ್ಬೋದು. ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸ್ಟಿಚಿಂಗು ಕೂಡ ಚೆನ್ನಾಗಿ ಬರುತ್ತೆ, ಸ್ವಲ್ಪನೂ ರಿಂಕಲ್ಸ್ ಬರಲ್ಲ. 10 ಇಂಚ್ ಅಗಲ ಕೆಲವ್ರದ್ದು ಬ್ಲೌಸ್ ಇರುತ್ತೆ, ಆವಾಗೆಲ್ಲ ನೀವು ಅಲ್ಲಿ ಮೇಲ್ಗಡೆ 3 ಇಂಚ್ ಇಟ್ಕೋಬೇಕು, ಅಗಲ ಇರುತ್ತೆ ಅಲ್ವ ಕೈ, ಹಾಗಾಗಿ. ಇದು 7 ಇಂಚು, ಅಷ್ಟೇನೂ ಅಗಲ ಇಲ್ಲಲ್ವಾ, ಸರಿಯಾಗಿ ಅಳತೆ ಸಿಗತ್ತೆ. ಈ ರೀತಿ ಒಂದು ಸಲ ನೀವು ಕೂಡ ಟ್ರೈ ಮಾಡಿ, ಪರ್ಫೆಕ್ಟ್ ಬ್ಲೌಸ್ ಆಗುತ್ತೆ. ನೋಡಿ, ನಾನಿಲ್ಲಿ 1/4 ಇಂಚು ಇಲ್ಲಿ ಕೆಳಗಡೆ ಮಧ್ಯದಲ್ಲಿ ಅರ್ಧ ಹೊರಗಡೆ ತಗೊಂಡಿದ್ದೀನಿ ಅಲ್ವಾ, ಅಲ್ಲಿ ಒಳಗಡೆ ಹೀಗೆ ಆಕಾರ ಮಾಡಬೇಕು. ಅಲ್ಲಿ ಮಧ್ಯ ಬಂದಿರಬೇಕು ನೋಡಿ, ಅಲ್ಲಿಂದ 2 ಇಂಚಿಂದ ಡೌನಾಗಿ ಇಳಿದು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ವಾ 1 ಇಂಚು ಅಂತ, ಅದ್ರದ್ದು ಮಧ್ಯಕ್ಕಿಂತ ಸ್ವಲ್ಪ ಆ ಕಡೆ ಬಂದು ರೌಂಡ್ ಶೇಪಲ್ಲಿ ಈ ರೀತಿ ಅಳತೆ ಮಾಡಿದರೆ ಇದು ಕೈ ತೋಳಿನ ಮುಂಭಾಗದ ಅಳತೆ ಸಿಕ್ಬಿಡತ್ತೆ. ನೋಡಿ, ಇಲ್ಲಿ 1/4 ಇಂಚು ಕೆಳಗಡೆ ತೊಗೊಂಡಿದ್ದೀನಿ ಅಲ್ವಾ, ಕೆಳಗಡೆ ಬರಬೇಕು. ಈ ರೀತಿ ಬಂದರೆ ಪರ್ಫೆಕ್ಟಾಗಿ ಬ್ಲೌಸು ಕಟ್ಟಿಂಗು ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಈಸಿ ಇದೆ. ಪರ್ಫೆಕ್ಟಾದ ಕೈ ತೋಳನ್ನು ನಾವು ಕಟ್ಟಿಂಗ್ ಮಾಡ್ಬೋದು. ಅದು ಯಾವುದೇ ಅಳತೆ ಇರಲಿ, ಚಿಕ್ಕ ಬ್ಲೌಸ್ ಇರಲಿ, ದೊಡ್ಡ ಬ್ಲೌಸ್ ಇರಲಿ, ಯಾವುದೇ ಬ್ಲೌಸ್ ಆದರೂ ಈ ರೀತಿ ಮಾಡಬೇಕು. ನೋಡಿ, ಅಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಲೈನ್ ಹಾಕಿದ್ದೀನಿ, ಮಧ್ಯ ಗೆರೆ ಹಾಕಿದ್ದೀನಿ ಅಲ್ವಾ, ಅದರಿಂದ ಮೇಲ್ಗಡೆ 1 ಇಂಚ್ ಕೊಟ್ಟಿದ್ದೀನಿ ಅಲ್ವಾ, ಅಲ್ಲಿ 1/4 ಇಂಚ್ಗಿಂತ ಸ್ವಲ್ಪ ಮೇಲೆ ಹೋಗಬೇಕು. ಅಲ್ಲಿ ಆಕಾರ ಮಾಡುವಾಗ ಬಂದುಬಿಡತ್ತೆ ಅಲ್ಲಿ. ನಂತರ ಇಲ್ಲಿ 1/4 ಇಂಚು ಕೆಳಗಡೆ ತೊಗೊಂಡಿದ್ದೀನಿ, ಆ ಲೈನಿಗೆ ಬಂದು ಸೇರಬೇಕು. ಅದು ಮೇಲ್ಗಡೆಯಿಂದ ಇಳಿಜಾರು ಮಾಡಿ ಹೀಗೆ ಬಂದು ಸೇರಿಬಿಟ್ರೆ ಬ್ಲೌಸ್ ರೆಡಿ, ಬ್ಲೌಸ್ ಕಟ್ಟಿಂಗ್ ರೆಡಿ. ನೋಡಿ, ಇದು ಗಿಡ್ಡ ಬ್ಲೌಸ್ ಮಾಡೋದಿದ್ರೆ ಈ ರೀತಿ ಇದೇ ಅಳತೆಗೆ ಗಿಡ್ಡ ಬ್ಲೌಸ್ ಮಾಡಬೇಕಾ, ಈ ರೀತಿ ಆಗುತ್ತೆ ನೋಡಿ. ಈ ಕಡೆಯಿಂದ ಸ್ಟಿಚಿಂಗಿಗೆ ಎಷ್ಟು ಬೇಕು ಕೈ ತುದಿ ಆಗಲ್ಲ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊಬಿಟ್ರೆ ಹೊರಗಡೆ 2 ಇಂಚನ್ನು ಬಿಡಿ, ಓಕೆನಾ. ಇದನ್ನು ನೀವು ಕಟ್ಟಿಂಗ್ ಮಾಡಿದರೆ ಸ್ಟಿಚಿಂಗ್ ಮಾಡುವಾಗ ಅಲ್ಲಿ ಮೇಲ್ಗಡೆ ಅರ್ಧ ಇಂಚು ಹೋಗಿಬಿಡತ್ತೆ. ಸ್ಟಿಚಿಂಗ್ ನಂತರ ಹೋದಾಗದು ಅಲ್ಲಿ ಸರಿಯಾಗಿ ಬ್ಲೌಸು ಕೂತ್ಕೊಳ್ಳುತ್ತೆ, ಓಕೆನಾ. ಈ ರೀತಿ ಮಾಡಿ ಪರ್ಫೆಕ್ಟಾದ ಕೈ ತೋಳು ಕೂತ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ, ಓಕೆನಾ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದೆ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು.